ವಿದ್ಯಾರ್ಥಿಗಳು ಓದುವ ಶಾಲೆಗೆ ಇದೆಂಥ ಸ್ಥಿತಿ. ನಗರ ಪ್ರದೇಶದಲ್ಲಿಯೂ ಶಾಲೆಯ ಸ್ಥಿತಿ ಶೋಚನೀಯ. ಶಾಲೆಯ 9 ಕೊಠಡಿಗಳ ಪೈಕಿ ಶಿಥಿಲಗೊಂಡ 5 ಕೊಠಡಿಗಳು. ಉಳಿದ ಕೊಠಡಿಗಳಲ್ಲಿಗೆ 120 ವಿದ್ಯಾರ್ಥಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಗಾಂಧಿ ಸ್ಮಾರಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಕೊಪ್ಪಳ ನಗರ ಪ್ರದೇಶದಲ್ಲಿರುವಂತಹ ಸರ್ಕಾರಿ ಶಾಲೆಯ ದುಸ್ಥಿತಿ. ಮಳೆಗಾಲದಲ್ಲಿ ಸಂಕಷ್ಟ ಅನುಭವಿಸುವಂತಹ ಸಮಸ್ಯೆಗೆ ಮುಕ್ತಿ ಕೊಡಿಸಿ ಅಂತಿದ್ದಾರೆ ಇಲ್ಲಿನ ಶಿಕ್ಷಕರು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಶಿಕ್ಷಣ ಸಚಿವರಿಗೆ ಇದೊಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ತೀರಾ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಶೋಚನೀಯ ಪರಿಸ್ಥಿತಿ ಇದೆ. ಬಡ ವಿದ್ಯಾರ್ಥಿಗಳು ಓದುವಂಥ ಶಾಲೆಗೆ ಇಂಥ ಸ್ಥಿತಿ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ನಗರ ಪ್ರದೇಶದಲ್ಲಿಯೂ ಕೂಡ ಶಾಲೆಯ ಸ್ಥಿತಿ ಶೋಚನೀಯ ಆಗಿದೆ ಅನ್ನೋದು ಆಶ್ಚರ್ಯ. ಒಟ್ಟು 9 ಕೊಠಡಿಗಳ ಪೈಕಿ 5 ಕೊಠಡಿಗಳು ಶಿಥಿಲಗೊಂಡಿದೆ. ಉಳಿದ ಕೊಠಡಿಗಳಲ್ಲಿ 120 ವಿದ್ಯಾರ್ಥಿಗಳಿಗೆ ಕ್ಲಾಸ್ ತೆಗೆದುಕೊಳ್ಬೇಕಾಗತ್ತೆ. ಇದು ಗಾಂಧಿ ಸ್ಮಾರಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಕೊಪ್ಪಳ ನಗರ ಪ್ರದೇಶದಲ್ಲಿ ಈ ಸರ್ಕಾರಿ ಶಾಲೆ ಇದೆ. ಮಳೆಗಾಲದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಮಗೊಂದು ಶಾಶ್ವತವಾದಂಥ ಪರಿಹಾರ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿನ ದೃಶ್ಯಗಳು ನೀವು ನೋಡ್ತಾ ಇರ್ಬೋದು. ಎಲ್ಲ ಬಿರುಕು ಬಿಟ್ಟು ಹೋಗಿದೆ. ಯಾವಾಗ ಮೇಲ್ಛಾವಣಿ ಕುಸಿಯುತ್ತೋ, ಯಾವಾಗ ಗೋಡೆ ಕುಸಿದು ಬೀಳುತ್ತೋ ಅನ್ನೋದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಜೀವ ಭಯ ಇಟ್ಕೊಂಡು ಓದಬೇಕಾಗಿದೆ. ಪೋಷಕರು ಇಲ್ಲಿ ಕಳಿಸ್ಬೇಕಾಗಿದೆ. ಇದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ, ಬಾಗ್ಲಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಅಯ್ಯೋ ಯಾರು ಬರ್ತಾ ಇಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ. ಇಲ್ಲಿ ಹೆಂಗೆ ನೀವು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತೀರಾ? 9 ಕೊಠಡಿ ಇದೆಯಂತೆ, ಅದರಲ್ಲಿ 5 ಕೊಠಡಿ ನೆಟ್ಟಗಿಲ್ವಂತೆ. ಇನ್ನು 120 ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣವನ್ನು ಹೇಳ್ಕೊಡಿ, ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಿ ಅಂತಂದರೆ ಹೆಂಗೆ ಸಾಧ್ಯ ಆಗತ್ತೆ? ಎಲ್ಲಿ ನೋಡಿದ್ರು ಪ್ಯಾಚ್ ವರ್ಕ್. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಎಲ್ಲ ಬಿದ್ದೋಯ್ತು ಅಂತ ಅಂದರೆ, ಯಾವುದಾದ್ರು ಜೀವಕ್ಕೆ ಸಂಚಕಾರ ತಂತು ಅಂದರೆ ಇದರ ಜವಾಬ್ದಾರಿಯನ್ನು, ಇದರ ಹೊಣೆಯನ್ನು ಯಾರು ಹೊತ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ? ಶಿಕ್ಷಣ ಸಚಿವರು ರೆಡಿ ಇದ್ದಾರಾ? ಕ್ಲಾಸಸ್ ಇಲ್ಲಿ ಮಾಡಲಿ, ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಜವಾಬ್ದಾರಿನ ಅದಕ್ಕೆ? ಸೊ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದನ್ನೇ ಹೇಳ್ತಾ ಇದ್ದಾರೆ. ಸಚಿವರ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲಿ ಅನ್ನೋದು ನಿಮ್ಮ TV5ನ ಉದ್ದೇಶ ಕೂಡ ಆಗಿದೆ. ಅಂದ್ರೆ